ಭೂಮಿ ಮೇಲಿರುವ ಅತ್ಯಂತ ದೊಡ್ಡ ಸಸ್ತನಿ ಅಂದರೆ ಈ ಆನೆ. ಈ ಆನೆಯನ್ನು ಇವತ್ತು ಈ ಮಠಾಧೀಶರುಗಳು ತಮ್ಮ ವೈಭವಕ್ಕೆ, ತಮ್ಮ ವಿಜೃಂಭಣೆಗೆ ಇವರಿಗೆ ಸಾಕೊಳ್ಳೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. 72ರ ವನ್ಯಜೀವಿ ಕಾಯ್ದೆ ಪ್ರಕಾರ ಇದರಿಂದ ಏನಾಯಿತು ಅಂದರೆ ವ್ಯಂಗ್ಯ, ಹಾವಾಡಿಸೋರಿಗೆ ಹಾವಿಲ್ಲ ಆಯಿತು, ಕರಡಿ ಆಡಿಸೋರಿಗೆ ಕರಡಿ ಇಲ್ಲ ಆಯಿತು, ಮುಂಗ್ಸಿ ಆಡಿಸೋರಿಗೆ ಮುಂಗ್ಸಿ ಇಲ್ಲ ಆಯಿತು ಆಯಿತಾ. ಮೀನು ಹಿಡಿಯೋರು ಮತ್ತೊಂದು ಏನು ಹಕ್ಕಿ ಬೆಕ್ಕಿ ಅಥವಾ ಈ ಅಲೆಮಾರಿ ಜನಾಂಗಗಳಿತ್ತು ಅವರೆಲ್ಲ ಕಸುಬುಗಳೇ ಹೋಗಿ ಆ ಜನಾಂಗಗಳೇ ನಾಶ ಆಗುವಂಥ ಕಣ್ಣೊರೆಸುವ ಕಾರ್ಯಕ್ರಮಗಳಿಂದ ಮಲೆನಾಡಿಗೆ ಬಹಳ ಬಹಳ ಅಪಾಯ ಆಗುತ್ತೆ. ಮಲೆನಾಡಿನಲ್ಲಿ ಇತ್ತೀಚೆಗೆ ಆನೆ ದಾಳಿಗಳು, ಆನೆ ಹಾವಳಿ ಹೆಚ್ಚಾಗಿದೆ. ಇದ್ರ ಬಗ್ಗೆ ನಮಗೆ ಮಲೆನಾಡಿನಲ್ಲಿ ಏನೆಲ್ಲ ಸಮಸ್ಯೆ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ತಿಳಿಸ್ಕೊಡ್ಲಿಕ್ಕೆ ಖ್ಯಾತ ಪರಿಸರವಾದಿ ಹಾಗೂ ಲೇಖಕರು ಮತ್ತು ಬರಹಗಾರರು, ಹಿರಿಯ ಹೋರಾಟಗಾರರು ನಮ್ಮ ಜೊತೆ ಇದ್ದಾರೆ. ಅವರು ಡಾಕ್ಟರ್ ಕಲ್ಕುಲಿ ವಿಠಲ್ ಹೆಗ್ಡೆ ಅವರು. ಸರ್, ಈ ದಿನ .comಗೆ ಸ್ವಾಗತ ಸರ್. ಸರ್, ಇತ್ತೀಚೆಗೆ ಮಲೆನಾಡಿನ ಭಾಗದಲ್ಲಿ ಮುಂಚೆ ಎಲ್ಲ ಆನೆನೇ ಇರಲಿಲ್ಲ ಅಂತ ಹೇಳ್ತಿದ್ರು, ಆನೆ ಸಂತತಿನೇ ಇರಲಿಲ್ಲ ಅಂತ ಹೇಳ್ತಿದ್ರು. ಇತ್ತೀಚೆಗೆ ದಿನ ಏನು ಬೆಳವಣಿಗೆಯಲ್ಲಿ ಹೆಚ್ಚಾಗಿದೆ ಮತ್ತು ಆನೆ ದಾಳಿಯಿಂದ ಸುಮಾರು ಸಾವುಗಳಾಗಿದೆ, ಸಂಭವಿಸಿದೆ ಅಂತ ಹೇಳ್ತಾ ಇದ್ದಾರೆ. ಏನು ಸರ್ ಹೀಗೆ ಈ ಥರ ಸಮಸ್ಯೆ ಆಗ್ತಾ ಇದೆ? ನಾವು ಈಗ ಆನೆಗಳ ಬಗ್ಗೆ ನೋಡಬೇಕಂದ್ರೆ ಈ ಮಲೆನಾಡಿಗೆ ಸಾವಿರಾರು ವರ್ಷದ ಇತಿಹಾಸ ಇದೆ. ಸಾವಿರಾರು ವರ್ಷ ಇತಿಹಾಸದಲ್ಲಿ ಆನೆ, ಮಲೆನಾಡು ಅಂದ ತಕ್ಷಣವೇ ಮಲೆನಾಡಿನ ಎಲ್ಲ ಪ್ರದೇಶದಲ್ಲೂ ಆನೆ ಇರಲ್ಲ. ಮಲೆನಾಡಿನಲ್ಲಿ ಆನೆ ವಾಸ ಮಾಡ್ತಕ್ಕಂಥದ್ದು, ಮಲೆನಾಡಲ್ಲಿ ಆನೆ ವಾಸ ಮಾಡ್ತಕ್ಕಂಥದ್ದು ಸೆಮಿ ಡೆಸಿಡಿಯಸ್ ಅಂತ, ಅಂದರೆ ಎಲೆ ಉದುರುವಂಥ ಕಾಡಿನ ಪ್ರದೇಶ ಏನಿರುತ್ತೆ ಆ ಪ್ರದೇಶದಲ್ಲಿ ಮಾತ್ರ ಆನೆಯ ವಾಸಸ್ಥಾನ. ಎಲ್ಲಿ ಜಿಂಕೆ ಇರುತ್ತೆ ಅಲ್ಲಿ ಆನೆ ಇರುತ್ತೆ. ಅದು ಆನೆಯದು ಸ್ವಭಾವ. ಯಾಕಂದರೆ ಒಂದು ಆನೆಗೆ ಅದು ಬೇಕಾದ ಅದರದ್ದು ಆಹಾರ ಮತ್ತು ಅದಕ್ಕೆ ಬೇಕಾದಷ್ಟು ನೀರು ಮತ್ತು ಅದಕ್ಕೆ ಬೇಕಾದ ಸೌಲಭ್ಯಗಳಿರೋದು ಅಂಥ ಪ್ರದೇಶಗಳಲ್ಲಿ. ಈ ಮಲೆನಾಡು ಅಂದ ತಕ್ಷಣವೇ 400 ಇಂಚ್ ಮಳೆ ಬೀಳುವಂಥದ್ದು ಘಟ್ಟ ಪ್ರದೇಶದ ಮಲೆನಾಡಿದೆ, ಅಥವಾ 150-200 ಇಂಚ್ ಮಳೆ ಬೀಳುವಂಥ ನಿತ್ಯ ಹರಿದ್ವರ್ಣ ಮಲೆನಾಡಿದೆ. ಒಂದು 50ರಿಂದ 100 ಇಂಚ್ ಮಳೆ ಬೀಳುವಂಥ ಅರೆ ಮಲೆನಾಡು ಅಂತಾರೆ, ಅಥವಾ ಈ ಎಲೆ ಉದುರುವ ಕಾಡಿರುವಂಥ ಪ್ರದೇಶ. ಇದು ಸ್ವಲ್ಪ ಮಟ್ಟ ಮಲೆನಾಡಿದು. ಇಲ್ಲಿ ಆನೆ ಇರೋದು. ಆನೆಗಳು ಈ ನಿತ್ಯ ಹರಿದ್ವರ್ಣ ಅಥವಾ ಮಳೆಕಾಡಿನಂಥ ಘಟ್ಟ ಪ್ರದೇಶ, ಅಂದರೆ 100-120 ಇಂಚಿಗಿಂತ ಜಾಸ್ತಿ ಮಳೆ ಬೀಳುವ ಪ್ರದೇಶಕ್ಕೆ ಆನೆ ಹೋಗಬಾರ್ದು. ಈಗ ಆನೆಗಳು ಘಾಟಿ ಪ್ರದೇಶದಲ್ಲಿ ಬದುಕ್ತಿರುವ ಆನೆಗಳು, ಇದು ಹೊಸ ಬೆಳವಣಿಗೆ. ಇದು ಆನೆಗಳು ಮತ್ತು ಆನೆ ಒಂದು ಸಂಘಜೀವಿ. ಅದು ಒಂದು ಮಾತೃಪ್ರಧಾನ ವ್ಯವಸ್ಥೆ ಇರುತ್ತದೆ. ಆನೆಗಳಲ್ಲಿ ಮತ್ತು ಮನುಷ್ಯರಿಗೆ ಸುಮಾರು 3 ಕೋಟಿ ವರ್ಷದ ವ್ಯತ್ಯಾಸ ಇದೆ ಜೀನಲ್ಲಿ. ಆದರೆ ಒಂದು ಜೀನ್ ಮನುಷ್ಯನಿಗೂ ಮತ್ತು ಆನೆಗೂ ಒಂದೇ ಇದೆ. ಅದೇನು ಅಂತಂದರೆ ಮನುಷ್ಯ ಕೂಡ ಸಂಘಜೀವಿ. ಆನೆಗಳಲ್ಲಿ ಹಿರಿ ಅಜ್ಜಿ ಯಾರಿರ್ತಾರೆ ಅದು ಆ ತಂಡದ ನಾಯಕಿ, ಅದು ಮಾತೃಪದ. ಹಾಗೆ ಈಗ ಈ ರೀತಿ ಆನೆಗಳು ಅಂದರೆ ಈ ಆನೆಗಳು ಗುಂಪುಗಳಲ್ಲಿ ಬದುಕೋದು, ಸಂಘಜೀವಿಗಳು. ಅದರಲ್ಲಿ ಬಹಿಷ್ಕೃತ ಆನೆಗಳಿರ್ತವೆ. ಅಂಥ ಆನೆಗಳನ್ನು ನಾವು ಗುಂಪಿನಿಂದ ಹೊರಗೆ ಹಾಕಿದರೆ ಅವು ಈ ಕಾಡು ಅಂಚಿನಲ್ಲಿ ಬದುಕ್ತವೆ. ಅಂಥವಕ್ಕೆ ಒಂಟಿ ಸಲಗ ಅಂತಾರೆ. ಅವುಗಳಿಂದ ಸ್ವಲ್ಪ ಹೆಚ್ಚು ಹಾನಿ ಆಗ್ತಿರ್ತಕ್ಕಂಥದ್ದು. ಆದರೆ ಆನೆನೇ ಕಾಣದಿರುವಂತಹ, ಆನೆನೇ ವಾಸ ಮಾಡದಿರುವಂತಹ ಪ್ರದೇಶದಲ್ಲಿ ಆನೆಗಳು ಇತ್ತೀಚೆಗೆ ಮೇಲಿನ ಮೇಲೆ ಬಂದು ಇಲ್ಲೇ ವಾಸ ಮಾಡೋಕ್ಕೆ ಶುರು ಮಾಡಿ ಮತ್ತು ಸ್ಥಳೀಯರ ಮೇಲೆ ಈ ರೀತಿ ದಾಳಿ ನಡೆಸಿರ್ತಕ್ಕಂಥದ್ದು ಈ ಚರಿತ್ರೆಯಲ್ಲಿ ಇಲ್ಲವೇ ಇಲ್ಲ. ಇದು ಪ್ರಾಕೃತಿಕ, ಅಸಹಜ ಮತ್ತು ಚಾರಿತ್ರಿಕ, ಇದು ಘೋರ ಪ್ರಸಂಗ. ಇದು ಹಿಂದೆ ಎಲ್ಲೂ ಕಾಣದಿರುವಂಥದ್ದು. ಹಾಗಾದರೆ ಯಾಕೆ ಆನೆ ಬರ್ತಿದೆ? ಆನೆಗಳು ಎಲ್ಲೋ ಇರಬೇಕಾದವು ಇಲ್ಲಿಗೆ ಯಾಕೆ ಬಂದು? ಅಂದರೆ ಏನು ಪರಿಸರ ವೈಪರೀತ್ಯ ಆಗಿದೆಯಾ, ಅಥವಾ ಆನೆಗಳಲ್ಲಿ ಏನು ವ್ಯತ್ಯಾಸ ಆಗಿದೆ ಅಂತ ನಾವು ಸ್ವಲ್ಪ ಅಧ್ಯಯನ ಮಾಡಿದರೆ ಆನೆಗಳ ಈ ರೀತಿ ಸಂಖ್ಯೆಗಳು ಅಥವಾ ಈ ಹೊರಾವರಣಕ್ಕೆ ಬರೋಕ್ಕೆ ಮುಖ್ಯವಾದ ಒಂದು ಕಾರಣನ ನೋಡಿದರೆ, ಈ ಆನೆಗಳ
ಒಂದು ವಾಸಸ್ಥಾನ ಕರ್ನಾಟಕದಲ್ಲಿ ಒಂದು 3-4 ಇದೆ. ಅದರಲ್ಲಿ ಒಂದು ಈ ಕಬ್ಬಿನಾಲೆ ಮತ್ತು ಈ ಸಕಲೇಶ್ಪುರದ ಭಾಗದಲ್ಲಿ ಇನ್ನೊಂದು ಫಾರೆಸ್ಟ್ ಇದೆ, ರಿಸರ್ವ್ ಫಾರೆಸ್ಟು. ಅಂತ ಅಂದರೆ ಈ ಹಾರಂಗಿ ಜಲಾಶಯ, ಹೇಮಾವತಿ ಡ್ಯಾಮ್ ಏನು ಕಟ್ಟಿದ್ರು ಆ ಜಲಾಶಯದ ಒಳಗಡೆ ಇದ್ದಂಥ ಒಂದು ಬಹಳ ದೊಡ್ಡ ಆನೆಯ ವಾಸಸ್ಥಾನ ಇತ್ತು. ಆ ವಾಸಸ್ಥಾನ ಈ ಹೇಮಾವತಿ ಡ್ಯಾಮ್ ಕಟ್ಟಿದಾಗ ಮುಳುಗೋಯ್ತು. ಅಲ್ಲಿದ್ದಂಥ ಅಷ್ಟು ಆನೆಗಳಿಗೆ ಮನೆ ಇಲ್ಲದೆ ನಿರಾಶ್ರಿತವಾದ. ಆ ನಿರಾಶ್ರಿತ ಆನೆಗಳು ಆ ಕಾಡಂಚಲ್ಲಿ ಬದುಕಕ್ಕೆ ಶುರು ಮಾಡಿದವು. ಅಲ್ಲಿಂದ ಅವು ಈಗಲೂ ಕೂಡ ಅವು ವಾಸಸ್ಥಾನವನ್ನು ಹುಡ್ಕೊಂಡು ಓಡಾಡ್ತಿದ್ದಾವೆ. ಅಂದ್ರೆ ಹಾಸನ ಜಿಲ್ಲೆ ಸಕಲೇಶ್ಪುರ ವ್ಯಾಪ್ತಿಯಲ್ಲಿ ಏನು ಹೇಮಾವತಿ ಒಂದು ಆ ರೀತಿ ಆನೆಗಳು ಹೊರಗಡೆ ಬಂದಿರ್ತಕ್ಕಂಥದ್ದು. ಇನ್ನೊಂದು ಆನೆ ಕಾರಿಡಾರು ಅದಕ್ಕೆ ತೊಂದರೆ ಆಗಿದೆ ಅಂತ ಹೇಳ್ತಾರೆ. ಆನೆ ಕಾರಿಡಾರ್ ಇರೋದು ನಾನು ಮೊದಲು ನಿಮ್ಗೆ ಹೇಳ್ದಾಗೆ ಆನೆಗಳು ವಾಸ ಮಾಡುವಂಥ ಮತ್ತು ಓಡಾಡುವಂಥ ಜಾಗ ಈ ಎಲೆ ಉದುರುವ ಕಾಡುಗಳು. ಇದು ಬಂಡೀಪುರದಿಂದ ಹಿಡಿದು ಗೋವಾದವರೆಗಿದೆ. ಇದು ಏನೇ ಈ ಪಶ್ಚಿಮ ಘಟ್ಟದಲ್ಲಿ 50 ಇಂಚಿನಿಂದ 100 ಇಂಚು 120 ಇಂಚು ಮಳೆ ಬೀಳುವಂತಹ ಒಂದು ಸಮೃದ್ಧ ಕಾಡಿನ ಪ್ರದೇಶ ಇದೆ. ಆ ಪ್ರದೇಶದಲ್ಲಿ ಅವು ಉದ್ದಾನುದ್ದಕ್ಕೆ ಓಡಾಡ್ತಿದ್ದು ಅವು ನಿತ್ಯ ಹರಿದ್ವರ್ಣಕ್ಕಾಗಲಿ ಅಥವಾ ಮಳೆಕಾಡಿರುವಂಥ ಘಾಟಿ ಪ್ರದೇಶಕ್ಕಾಗಲಿ ಅವು ಬರ್ತಾ ಇಲ್ಲ. ಅವು ಆನೆ ಕಾರಿಡಾರ್ ಅಲ್ಲ ಅದು. ಇನ್ನೊಂದು ಕಾರಣ ಏನು ಅಂತಂದರೆ, ಈ ಸರ್ಕಾರದ ವನ್ಯಜೀವಿ ಕಾಯ್ದೆ 72ರ ವನ್ಯಜೀವಿ ಕಾಯ್ದೆ ಪ್ರಕಾರ ಈ ವನ್ಯಜೀವಿಗಳನ್ನು ಸಾಕೋದಾಗಲಿ ಅಥವಾ ಅವುಗಳ ಅವಶೇಷಗಳನ್ನ ಇಟ್ಕೊಳ್ಳೋದಾಗಲಿ ಅಥವಾ ಅವುಗಳನ್ನು ಯಾವುದಕ್ಕೆ ಬಳಸೋದಾಗಲಿ ಆಡಿಸೋದಾಗಲಿ ಇದನ್ನೆಲ್ಲವನ್ನು ನಿಷೇಧ ಮಾಡಿದೆ. ಇದರಿಂದ ಏನಾಯಿತು ಅಂದರೆ ವ್ಯಂಗ್ಯ, ಹಾವಾಡಿಸೋರಿಗೆ ಹಾವಿಲ್ಲ ಆಯಿತು, ಕರಡಿ ಆಡಿಸೋರಿಗೆ ಕರಡಿ ಇಲ್ಲ ಆಯಿತು, ಮುಂಗ್ಸಿ ಆಡಿಸೋರಿಗೆ ಮುಂಗ್ಸಿ ಇಲ್ಲ ಆಯಿತು ಆಯಿತಾ. ಮೀನು ಹಿಡಿಯೋರು ಮತ್ತೊಂದು ಏನು ಹಕ್ಕಿ ಬೆಕ್ಕಿ ಅಥವಾ ಈ ಅಲೆಮಾರಿ ಜನಾಂಗಗಳಿತ್ತು ಅವರೆಲ್ಲ ಕಸುಬುಗಳೇ ಹೋಗಿ ಆ ಜನಾಂಗಗಳೇ ನಾಶ ಆಗುವಂಥ ಬಂತು. ಅದು ವ್ಯಂಗ್ಯ ಅಂತ ಯಾಕೆ ಹೇಳಿದೆ ಅಂತಂದರೆ, ಇಡೀ ಈ ಸಸ್ತನಿಗಳಲ್ಲಿ ಭೂಮಿ ಮೇಲಿರುವ ಅತ್ಯಂತ ದೊಡ್ಡ ಸಸ್ತನಿ ಅಂದರೆ ಈ ಆನೆ. ಈ ಆನೆಯನ್ನು ಇವತ್ತು ಈ ಮಠಾಧೀಶರುಗಳು ತಮ್ಮ ವೈಭೋಗಕ್ಕೆ ತಮ್ಮ ವಿಜೃಂಭಣೆಗೆ ಇವರಿಗೆ ಸಾಕೊಳ್ಳೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಸಾಮಾನ್ಯ ಅಲೆಮಾರಿಯ ಜನ ಬದುಕೋಕ್ಕೋಸ್ಕರ ಹಾವಾಡಿಸ್ಕೊಂಡು ಅವರ ಕುಲ ಕಸುಬನ್ನು ಮಾಡ್ಕೊಂಡು ಏನು ಬದುಕ್ತಿದ್ರು ಅದನ್ನು ಕಿತ್ಕೊಂಡ್ರು. ಆದರೆ ಇವತ್ತು ಆನೆಗಳನ್ನು ಮಠಗಳಲ್ಲಿ ಇಟ್ಕೊಂಡು ಮೆರೀತಿದ್ದಾರೆ. ಈ ಕಾಯ್ದೆ ಬಂದಾಗ ಏನಾಯಿತು ಅಂದರೆ, ಈ ಮಠಗಳಲ್ಲಿ ಬೇಕಾಬಿಟ್ಟಿ ಆನೆಗಳಿದ್ದು ಆನೆಗಳಿಗೆ ಸಾಕೋದಕ್ಕೆ ರಿಸ್ಟ್ರಿಕ್ಷನ್ ಬೇಕಾಯಿತು. ಅಲ್ಲ, ಇದು ಬಂತು ಅಂದರೆ ಇವರು ಪರ್ಮಿಷನ್ ಬೇಕಾಯಿತು. ಪರ್ಮಿಷನ್ ಬೇಕಾದಾಗ ಏನು ಮಾಡಿದ್ರು ಅಂದರೆ, ಈ ಮಠಗಳಲ್ಲಿ ಹೆಚ್ಚುವರಿ ಇದ್ದ ಆನೆಗಳನ್ನೆಲ್ಲ ಗಂಡಾನೆಗಳನ್ನು ಕಾಡಿಗೆ ಬಿಟ್ರು, ಈ ಅರಣ್ಯ ಇಲಾಖೆ ಕೊಟ್ಟರು. ಅಂದ್ರೆ ಮಠದಿಂದಾನೇ ಕಾಡಿಗೆ ಬಿಟ್ಟಿದ್ದು, ಮಠದಲ್ಲಿ ಸಾಕಿರುವಂತ ಕಾಡಾನೆಗಳಾಗಿ ಈ ಇಲಾಖೆಗೆ ಕೊಟ್ಬಿಟ್ರು. ಇವ್ರು ತಗೊಂಡ ಕಾಡಿಗೆ ಬಿಟ್ರು. ಆಮೇಲೆ ಈ ಆನೆಗಳನ್ನು ಮರ ಎಳೆಯೋದಕ್ಕೆ ಮತ್ತೊಂದು ಭಾರವಾದ ಇದನ್ನು ಎಳೆಯೋದಕ್ಕೆ ಎಲ್ಲ ಬಳಸುವಂಥ ಅನೇಕ ಆನೆಗಳಿತ್ತು. ಈ ಟಿಂಬರ್ನವರು ಇವರು ಉಪಯೋಗಿಸಿ ಅವ್ರ ಕೈಯಿಂದ ಕಿತ್ಕೊಬಂದ್ರು, ಅದನ್ನು ತಂದುಬಿಟ್ರು. ಅವೆಲ್ಲ ಗಂಡ ಆನೆಗಳು. ಯಾರು ಕಿತ್ಕೊಬಂದು? ಅರಣ್ಯ ಇಲಾಖೆಯವರು, ವನ್ಯಜೀವಿ ಇಲಾಖೆಯವರು. ಆಮೇಲೆ ಸರ್ಕಸ್ನವ್ರ ಕೈಲಿತ್ತು, ಆ ಸರ್ಕಸ್ನವ್ರ ಕೈಯಿಂದ ಕಿತ್ಕೊಂಡು ಅವನ್ನೆಲ್ಲ ತಂದು ಕಾಡಲ್ಲಿ ಬಿಟ್ರು. ಆ ಆನೆಗಳಿಗೆ ಈ ಕಾಡು ವಾಸಸ್ಥಾನ ಮನೆ ಏನೂ ಇಲ್ಲ. ಅವು ನಿರಾಶ್ರಿತವಾಗಿ ರಸ್ತೆ ಬದಿ ಕಾಡು ಬದಿ ಅಲ್ಲಿ ಇಲ್ಲಿ ಏನೋ ಮೇಲ್ಕೊಂಡು ಜೀವನ ಮಾಡ್ತಿದ್ವು. ಹಾಗೆ ಅವಕ್ಕೊಂದಿಷ್ಟು ಮನುಷ್ಯರ ಸಂಪರ್ಕ ಇದ್ದಿದ್ದರಿಂದ ಅವುಗಳು ಈ ರೀತಿಯ ತಮ್ಮ ವಾಸಸ್ಥಾನ ಅಲ್ಲದಿದ್ದಲ್ಲೂ ಬದುಕುವಂಥ ಒಂದು ಶಕ್ತಿಯನ್ನು ರೂಢಿ ಮಾಡ್ಕೊಂಡಿದ್ದಾವೆ. ಅಂಥ ಆನೆಗಳು ಕೂಡ ಇವತ್ತು ಈ ರೀತಿಯ ಈ ಮನುಷ್ಯರನ್ನ ಹೇಗೆ ಹೆದರಿಸ್ಬೋದು ಅನ್ನೋದು ಅವಕ್ಕೆ ಗೊತ್ತಿದೆ. ಅವು ಇದ್ದಾವೆ. ಈ ಥರ ಒಂದು ಡ್ಯಾಮ್ ಆಗಿರೋದು, ಇನ್ನೊಂದು ಈ ವನ್ಯಜೀವಿ ಕಾಯ್ದೆಯಿಂದಾಗಿ ಈ ರೀತಿಯ ಇದ್ದ ಸಾಕು ಆನೆಗಳನ್ನೆಲ್ಲ ತಂದು ಕಾಡಲ್ಲಿ ಬಿಟ್ಟಿರುವಂಥದ್ದು. ಈ ರೀತಿಯ ಬೇರೆ ಬೇರೆ ಕಾರಣಗಳಿಂದ ಆನೆಗಳ ಸಂಖ್ಯೆ ಜಾಸ್ತಿ ಆಯಿತು. ಇನ್ನೊಂದು ಏನಾಯಿತು ಅಂದರೆ, ಈ ಕಾಡೊಳಗಿರುವಂಥ ಆನೆಗಳು ಈಗ ಅವುಗಳನ್ನು ಯಾವುದೇ ಕಾರಣಕ್ಕೆ ಯಾರೂ ನಿರ್ಬಂಧ ಮಾಡದೇ ಇರೋದ್ರಿಂದ ಈ ಬಹಿಷ್ಕೃತ ಆನೆಗಳು ಮತ್ತು
ಕೆಲವು ವಿಹಾರಿಗಳಿರ್ತವೆ. ಅಂದರೆ ಒಂದು ಗಂಡು ಹೆಣ್ಣು ಜೋಡಿಯಾಗಿ ಒಂದಷ್ಟು ದಿವಸ ಹೊರಗಡೆ ಓಡಾಡ್ಕೊಂಡ್ ಬರೋದು, ಹೀಗೆಲ್ಲ ಆನೆಲೂ ಕೂಡ ಆ ಥರ ಇದೆ. ಹೌದೌದು. ಅಂಥವ್ರು ಏನ್ ಮಾಡಿದ್ರು ಅಂದ್ರೆ ಈ ರುಚಿಯಾದ ಬೆಳೆನ ಕಂಡ್ಕೊಳಕ್ ಶುರು ಮಾಡಿದ್ರು. ಅಂಥವು ಈ ರೈತರ ಬೆಳೆಯನ್ನ ತಿನ್ನೋದಕ್ಕೆ ಶುರು ಮಾಡಿದ್ರು. ಈ ರೈತರ ಪೌಷ್ಟಿಕವಾದ ಆಹಾರ, ರುಚಿಯಾದ ಆಹಾರ ಈ ಊರಲ್ಲಿ ಸಿಕ್ಕೋದ್ರಿಂದ ಕೆಲವು ಊರು ಕಡೆ ಬರಕ್ಕೆ ಶುರು ಮಾಡಿತ್ತು. ಆದ್ರೆ ಹಿಂದೆ ಕೂಡ ಈ ರೀತಿ ಆನೆ ಇರುವ ಜಾಗದಲ್ಲಿ ಊರಿಗೆ ಬಂದ್ರೆ ಆನೆ ಅದ್ರ ಹೆಜ್ಜೆಗೆ ಪೂಜೆ ಮಾಡ್ತಿದ್ರು ಹಿಂದೆ. ಹೌದು, ಹೆಜ್ಜೆಗೆ ಪೂಜೆ ಮಾಡ್ತಿದ್ರು. ನಂತರ ತಮ್ಮ ಹತ್ರ ಇರುವ ಡಬ್ಬಿ ಮತ್ತೊಂದು ಇದೆ, ಇಲ್ಲಿ ಆನೆನ ಕಾಡತ್ಸೋದು ಅಂತಲೇ ಒಂದು ಕಾರ್ಯಕ್ರಮ ಇತ್ತು. ಅದು ನೀವು ಸಕಲೇಶ್ಪುರ ಆ ಭಾಗದಲ್ಲಿ ಎಲ್ಲಿ ಹೋದ್ರು ಕೂಡ ಆನೆನ ಕಾಡತ್ಸೋದು ಅಂತಿದೆ. ಸರ್ ಹಂಗಂದ್ರೆ ಏನು? ಈಗ ಅಂದ್ರೆ ಈ ತರ ಈ ಆನೆಗಳು ವಿಹಾರಕ್ಕೆ ಬಂದವು, ತಮ್ಮದು ಯಾವುದೋ ಬೆಳೆಗೆ ಭತ್ತನೋ ಆಲೂಗಡ್ಡೆನೋ ಅಥವಾ ಇನ್ನೊಂದು ಯಾವುದೋ ಒಂದು ನೆಲಗಡಲೆ ಏನು ಇದ್ರೆ, ಕಬ್ಬು ಬಾಳೆ ಇದ್ರೆ ಅದ್ರ ಮೇಲೆ ದಾಳಿ ಮಾಡ್ತಿದ್ದು. ಅವಾಗ ಆನೆ ಬಂದಿದ್ದ ಅಂದ ತಕ್ಷಣ ಊರವರೆಲ್ಲ ಸೇರಿ ಡಬ್ಬಿ ಬಡ್ದು ಅಥವಾ ಏನೋ ಮಾಡಿ ಎಲ್ಲ ಸೇರಿ ಓಡಿಸ್ಬಿಡ್ತಿದ್ರು ಅದನ್ನ. ಬೆಂಕಿ ಹಚ್ಚಿ ಇದು ದೊಂದಿಗಳನ್ನು ಹಿಡ್ಕೊಂಡು ಈ ಥರ ಎಲ್ಲ ಮಾಡಿ ಆನೆ ಓಡಿಸೋದು ಅಂತಲೇ ಒಂದು ಪದ್ಧತಿ ಇತ್ತು. ಆವಾಗ ಆನೆಗಳು ಸೀದಾ ಮತ್ತೆ ಕಾಡಿಗೆ ಹೋಗ್ತಿತ್ತು. ಅಂದ್ರೆ ಸುಮಾರು ವರ್ಷಗಳಿಂದ ಆ ಪದ್ಧತಿ ಕೂಡ ರೂಢಿಯಲ್ಲಿತ್ತು. ಈಗ ಆನೆಗಳು ಹೋಗೋದೇ ಇಲ್ಲ. ಈ ಆನೆಗಳು ರೌಡಿ ಆನೆಗಳು. ಈಗ ಈ ರೌಡಿ ಆನೆಗಳು ಏನ್ ಮಾಡಿದಾವೆ, ಒಂದನೇದಾಗಿ ಇಲ್ಲಿ ರೈತರು ಬೆಳೆಯುವ ರುಚಿಕರ ಆಹಾರವನ್ನು ಹುಡ್ಕೊಂಡಿದ್ದಾವೆ ಮತ್ತು ಈ ಜನನ ಹೇಗೆ ಹೆದರಿಸಬಹುದು ಅಂತ ಗೊತ್ತಿದೆ. ಹಾಗಾಗಿ ಅವು ವಾಪಸ್ ಹೋಗ್ತಾ ಇಲ್ಲ. ಆಮೇಲೆ ಆನೆಗಳು ಕಾಡಲ್ಲಿರುವ ಪ್ರಾಣಿಗಳಲ್ಲಿ ಅತ್ಯಂತ ಸೂಕ್ಷ್ಮ ಪ್ರಾಣಿ. ಎಲ್ಲ ಪ್ರಾಣಿಗಳಿಗಿಂತ ಸೂಕ್ಷ್ಮವಾಗಿರುತ್ತೆ ಆನೆ ಅಂತ ಹೇಳ್ತಾ ಇದ್ದೀವಿ. ಸೂಕ್ಷ್ಮವಾದ ಪ್ರಾಣಿ ಅಂದ್ರೆ ನಾವೊಂದು ಹಂದಿ ಅಂತೀವಿ. ಹಂದಿ ಬಿಟ್ರೆ ಆನೆನೆ. ಆನೆಗೆ ಮತ್ತೆ ತುಂಬಾ ಅದಕ್ಕೆ ಜೀನಲ್ಲಿರುವ ನೆನಪುಂಟು. ಅದರದ್ದು 100 ವರ್ಷದ ಹಿಂದಿನ ದಾರಿ ಗೊತ್ತಿರುತ್ತೆ ಅದಕ್ಕೆ. ಆಮೇಲೆ ಆನೆ ಅದು ಹಗಲು ಓಡಾಡೋದಕ್ಕಿಂತ ರಾತ್ರಿ ಬೇಕಾದ್ರೆ 50-100 ಕಿಲೋಮೀಟರ್ ಹೋಗುತ್ತೆ. ಒಂದು ಆನೆನೆ ಸುಮಾರು ವರ್ಷಗಳಿಂದನೂ ಕೂಡ ನೆನ್ಪಿಟ್ಕೊಳ್ತವೆ. ಅಲ್ಲ ಇರುತ್ತೆ, ಅದ್ರ ಮರಿಗೂ ಕೂಡ ನೆನಪು ಬಂದಿರುತ್ತೆ. ತಾಯಿ ಹೋದ ದಾರಿ ಮಗುವಿಗೆ ನೆನಪುಂಟು ಅದು ಜೀನಲ್ಲಿ. ಆ ರೀತಿಯ ಒಂದು ವಿಶೇಷವಾದ ಜೀವಿ ಅದು ಮತ್ತೆ ಹಾಗಾದ್ರಿಂದ ಅದು ಈ ಒಂದು ಆರೋಗ್ಯವಂತ ಆನೆ ಅಂದ್ರೆ ಅದಕ್ಕೆ ದಿನಕ್ಕೆ 200-800 kg ಆಹಾರ ಬೇಕು. ಪ್ರತಿ ಗಂಟೆಗೆ ಸಗಣಿ ಹಾಕುತ್ತೆ ಅದು. ಪ್ರತಿ ಗಂಟೆಗೂ ಕೂಡ ಸಗಣಿ ಹಾಕುತ್ತೆ. ಅಷ್ಟು ತಿಂತ 200 ಲೀಟರ್ ನೀರು ಬೇಕು ದಿನಕ್ಕೆ. ಅದು ಅಷ್ಟು ಸಿಕ್ಕುವ ಸಮೃದ್ಧ ಜಾಗದಲ್ಲಿ ಮಾತ್ರ ಬದುಕೋದು. ಆ ಥರ ಬದುಕ್ತಿದ್ದವು. ಈಗ ಈ ರೀತಿ ಊರುಗಳಲ್ಲಿ ಈ ರೈತರ ಬೆಳೆದ ಬೆಳೆಗಳು ಮತ್ತು ಬೇರೆ ಬೇರೆ ಆಹಾರಗಳನ್ನು ಅಭ್ಯಾಸ ಮಾಡ್ಕೊಂಡಿದ್ದಾವೆ ಆನೆಗಳು. ಆಶ್ಚರ್ಯ ಆಗುತ್ತೆ. ಮೂಡಿಗೆರೆ, ಸಕಲೇಶ್ಪುರದಂತಹ ಏರಿಯಾಗಳಲ್ಲಿ ಈ ಬಟ್ಟಿ ಇದು ಮಾಡ್ತಾರೆ, ಬಟ್ಟಿ ಸರಾಯಿ ಮಾಡ್ತಾರೆ. ಆ ಬಟ್ಟಿದು ಕೊಳೆ ಮಾಡ್ತಾರೆ. ಫಸ್ಟು ಸರಾಯಿ ಮಾಡುವ ಮುಂಚೆ ಅದಕ್ಕೆ ಬೆಲ್ಲ ಹಾಕಿಟ್ಟು ಅದು ಒಂದು 15 ದಿವಸ ಮಡಿಕೆಯಲ್ಲಿ ಅದು ಕಳಿತ ನಂತರ ಅದು ಫರ್ಮೆಂಟೇಷನ್ ಆಗುತ್ತೆ. ಆ ಫರ್ಮೆಂಟೇಷನ್ ಆದಮೇಲೆ ಅದು ಬಟ್ಟಿ ಇಳಿಸಿ ಸರಾಯಿ ಆಗುತ್ತೆ, ಒಳ್ಳೆ ಸರಾಯಿ ಆಗುತ್ತೆ. ಇದನ್ನ ಹುಗಿದಿಡ್ತಾರೆ, ಅದನ್ನ ಕೊಳೆನ, ಅದು ಕೊಳೆ ಅಂತ ಹೇಳ್ತಾರೆ. ಅದು ಸ್ಮೆಲ್ ಬಂದ್ರೆ 2 ಕಿಲೋಮೀಟರ್ ದೂರದಿಂದ ಆನೆಗಳು ಹುಡ್ಕೊಂಡು ಬರ್ತಾವೆ. ಅದು ಎಲ್ಲೇ ಇದ್ರೂ ಕೂಡ ಸ್ಮೆಲ್ಗೆ 2 ಕಿಲೋಮೀಟರ್. ಹೌದೌದು. ಮುಂಚೆ ಎಲ್ಲ ಏನ್ ಮಾಡ್ತಿದ್ರು, ನಮ್ಗೆ ಹಲಸಿನ ಮರಗಳಿದಾವೆ ಎಸ್ಟೇಟಲ್ಲಿ, ಆನೆ ಬರ್ತದೆ ಅಂತ ಹಲಸಿನ ಮರ ಕಡ್ದಾಕೋದು ಇತ್ತು. ಹಲಸಿನ ಕಾಯಿಗಳನ್ನ ಧರಿಸಿ ಹಾಕೋದು ಇಲ್ಲ. ಈಗ ಆನೆ ಬರ್ತಿದ್ದಾವೆ ಅಂದ್ರೆ ನಮ್ಮಲ್ಲಿ ಯಾರೋ ಒಬ್ರು ಸರಾಯಿ ಮಾಡಿದ್ದಾನೆ, ಏನೋ ಇರ್ಬೇಕು ಅಂತ ಮಾತಾಡುವಷ್ಟು ಆ ಥರ. ಅಂದ್ರೆ ಈ ಆನೆಗಳು ಸೂಕ್ಷ್ಮ ಪ್ರಾಣಿಗಳಾಗಿದ್ರಿಂದ ಇವು ಮನುಷ್ಯರ ಒಟ್ಟಿಗೆ ಹೊಂದ್ಕೊಳ್ಳೋದು ಗೊತ್ತು. ಅತ್ಯಂತ ಒಬಿಡಿಯೆಂಟ್ ಆಗಿರ್ತವೆ, ಅತ್ಯಂತ ಆರೋಗ್ಯಂಟ್ ಆಗಿರ್ತವೆ ಆನೆಗಳು. ಯಾವ ಕ್ಷಣದಲ್ಲಿ ಅದೇನಾದ್ರು ಮೈ ಮರೆತ್ರೆ ಅದಕ್ಕೇನು ದೊಡ್ಡ ಯಾವ ಇದು ಬೇಡ, ಶಕ್ತಿ ಅದರಲ್ಲಿ, ಬೃಹತ್ ಶಕ್ತಿಯೇ ಅದೊಂದು ಆನೆ. ಆ ರೀತಿನೂ ಆಗುತ್ತೆ. ಈ ರೀತಿ ಈ ಬೇರೆ ಬೇರೆ ಕಾರಣ, ಈಗ ಆನೆಯ ಮೂಲ ಸ್ಥಾನಗಳು ಏನಿದ್ದಾವೆ ಅದಕ್ಕೆ ಡಿಸ್ಟರ್ಬ್ ಆಗಿದ್ದವು ಒಂದು. ಇನ್ನೊಂದು ಈ ಕಾರಿಡಾರ್ ಅಂತಾರೆ. ಈ ಕಾರಿಡಾರಲ್ಲಿ ಅವು ಹೋದ್ರೆ ಅವು ದಾರಿ ಮಾಡ್ಕೊಳ್ತವೆ. ಅವಕ್ಕೆ ಆನೆ ಹೋಗಿದ್ದೆ ದಾರಿ ಅಂತ ಉಂಟು.
ಹಿಂದೆ ಗಾದೆನೂ ಕೂಡ ಹೇಳ್ತಾ ಹೌದೌದು, ಇದ್ರು ಹತ್ರ. ಅದು ಹೋದ್ರೆ ಹೋಗ್ಬಿಡ್ತವೆ ಅವು, ರಾತ್ರಿನೇ ಓಡಾಡೋದು ಹೋಗ್ತವೆ. ಅದಕ್ಕೆ ಅಷ್ಟು ಡಿಸ್ಟರ್ಬ್ ಆಗಿದೆ ಅಂತ ಅನ್ಸಲ್ಲ. ಆದರೂ ಈ ಎತ್ತಿನ ಹೊಳೆ ಅಂತ ಪ್ರಾಜೆಕ್ಟು, ಇನ್ನು ಕೆಲವು ರೈಲ್ವೆ, ಹೈವೇಗಳು, ಇವು ಸ್ವಲ್ಪ ಹೆಚ್ಚು ಅವಕ್ಕೆ ನಿರಂತರ ವಾಹನಗಳು ಓಡಾಡ್ತಿದ್ರೆ ಅವಕ್ಕೆ ಗೊತ್ತಾಗದೇನೆ ಅನಾಹುತ ಆಗೋದು ಇದೆ. ಮತ್ತು ಅವಕ್ಕೆ ಅದು ಭಯನೂ ಆಗುತ್ತೆ. ಶಬ್ದಗಳಿಗೆ ತುಂಬ ಹೆದರ್ತಾವೆ ಆನೆಗಳು, ತುಂಬ ಸೂಕ್ಷ್ಮ ಆಗಿರುತ್ತೆ. ನಮಗೆ ಕೇಳಿದ 100 ಪಟ್ಟು ಜೋರು ಅವಕ್ಕೆ ಕೇಳುತ್ತೆ. ಸಣ್ಣ ಪಟಾಕಿ ಕೂಡ ಅವಕ್ಕೆ ದೊಡ್ಡ ಬಾಂಬಿನ ರೀತಿ ಕೇಳುತ್ತೆ. ಹಂಗಾಗಿ ಬಹಳ ಬೆಚ್ಚುತ್ತವೆ ಆನೆಗಳು. ತುಂಬಾ ಅಂದ್ರೆ ಆನೆಗಳಿಗೆ ಗ್ರಹಿಸುವ ಶಕ್ತಿ ಜಾಸ್ತಿ ತುಂಬಾ ಇದೆ. ತುಂಬಾ ತುಂಬಾ ದೂರದ್ದು ಗೊತ್ತಾಗುತ್ತೆ. ಆನೆಗಳಿಗೆ ಗೊತ್ತಾರುವ ವಾಸನೆಯ ಗ್ರಹಿಕೆ ಮತ್ತೆ ಶಬ್ದದ ಗ್ರಹಿಕೆ. ಆನೆಗೆ ಬಣ್ಣ ಗೊತ್ತಾಗಲ್ಲ, ಯಾವುದೇ ಆ ಬಣ್ಣ ಈ ಬಣ್ಣ ಅಂತ ಗೊತ್ತಾಗಲ್ಲ, ಆದ್ರೆ ಚಲನೆಗಳು ಗೊತ್ತಾಗುತ್ತೆ. ರಾತ್ರಿ ಕೂಡ ಅದಕ್ಕೆ ಹಗಲು ಕಂಡಷ್ಟು ಸ್ಪಷ್ಟವಾದ ಕಾಣುತ್ತೆ. ಅದು ಯಾರಿಗೆ ಅದಕ್ಕೆ ಅದು ಯಾರಿಗೂ ಏನು ಮಾಡಬಾರ್ದು ಅಥವಾ ಅದ್ರ ತಪ್ಪಿಸ್ಕೋಬೇಕು ಅಂತಿದ್ರೆ ಅದು ಕಲ್ಲಿನ ಹಾಗೆ ನಿಲ್ಲುತ್ತೆ. ಒಂದು ಅರ್ಧ ದಿನ ಕೂಡ ಅದು ಒಂದು 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 ಇದನ್ನ ಹಂದಾಡಿಸಿದೆ, ತನ್ನನ್ನ ರಕ್ಷಣೆ ಮಾಡ್ಕೊಳ್ಳೋಕೆ ಆನೆಗಳು ಹೌದೌದು ಆ ಥರ. ಮತ್ತೆ ಆನೆ ಇರುವ ಜಾಗದಲ್ಲಿ ಅಲ್ಲಿಯ ಜನರಿಗೆ ಬಹಳ ಚೆನ್ನಾಗಿ ಗೊತ್ತಿರುತ್ತೆ. ಆನೆಗೊಂದು ವಾಸನೆ ಇರುತ್ತೆ. ಆನೆಗೆ ಈ ಹಂದಿಗೆ ಎಲ್ಲ ಒಂದು ವಾಸನೆ ಇದೆ. ಅವು ಕೂಡ ಏನು ವಾಸನೆ ಮುಖಾಂತರನು ಕೂಡ ಅದು ಮನುಷ್ಯರಿಗೂ ಗೊತ್ತುಂಟು. ಮನುಷ್ಯರು ಹಂದಿನೂ ಸಾಕ್ತಾರೆ, ಆನೆ ಒಟ್ಟಿಗೆ ಇರ್ತಾರೆ, ಅದ್ರ ವಾಸನೆಗಳು ಗ್ರಹಿಸ್ತಾರೆ. ಆ ವಾಸನೆ ಬಂದ್ರೆ ಆನೆ ಇದೆ ಅಂತ. ಇನ್ನು ಅವಕ್ಕೆ ಮದ ಬಂದಾಗ ಅದು ಬಹಳ ದುರ್ವಾಸನೆ ಇರುತ್ತೆ. ಅದು ಬಹಳ ದೂರಕ್ಕೆ ಅಂದ್ರೆ ಅವಕ್ಕೆ 50-100 ಕಿಲೋಮೀಟರ್ ಇರೋ ಆನೆ ಗೊತ್ತಾಗುತ್ತಂತೆ. ಅಷ್ಟು ಅದ್ರದ್ದು ಸ್ಮೆಲ್ಲು ಇದಿರುತ್ತೆ, ಅಷ್ಟು ಸೂಕ್ಷ್ಮವಾಗಿರ್ತಾವು. ಅವಕ್ಕೆ ಅನೇಕ ವಿಶೇಷ ಸೌಲಭ್ಯಗಳಿರೋದ್ರಿಂದ ಆನೆಗಳು ಅಷ್ಟೊಂದು ದೈತ್ಯಾಕಾರದಲ್ಲಿ ಅದು ಬಾಳ್ಕೊಂಡು ಬಂದಿದ್ದಾವೆ. ಅಷ್ಟೇ, ಗುಡ್ಡ ಎಷ್ಟು ಸ್ಟೀಪ್ ಇದ್ರೂ ಹತ್ತವೆ, ಆದ್ರೆ ಇಳಿಯಕ್ ಬರಲ್ಲ. ಇಳಿದ್ರೆ ಮುಗ್ಗರಿಸ್ತವೆ. ಅವಾಗ ಏನ್ ಮಾಡ್ತವೆ, ಮುಂದ್ಗಡೆ ಕಾಲನ್ನು ಮುರಿಸಿ ಜಾರ್ತವೆ. ಗುಡ್ಡದಲ್ಲಿ ಇಳಿಯಕ್ಕಾಗಲ್ಲ ಅವಕ್ಕೆ. ಹಾಗಾದ್ರಿಂದ ಅವು ಈಗ ಮೊನ್ನೆ ಕೆರೆಕಟ್ಟೆ ಅಂತ ಜಾಗ ಇದೆಯಲ್ಲ, ಅಲ್ಲಿ ಯಾವ ಶತಮಾನ ಆನೆ ಬರಲ್ಲ. ಅದು ಆನೆ ಸುರಕ್ಷಿತ ಪ್ರದೇಶ ಅಂತ ಹೇಳ್ಬೋದು. ಕೆರೆಕಟ್ಟೆ ಅಂದ್ರೆ ಶೃಂಗೇರಿ ತಾಲೂಕಿಗೆ. ಹೌದೌದು, ನಮ್ಮ ತಾಲೂಕಲ್ಲಿ ಆನೆಗಳಿಗೆ ಸುರಕ್ಷಿತ ಅಂದ್ರೆ ಇಲ್ಲಿ ಆನೆಗಳು ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಇಲ್ಲಿ ಸಾಕೊಂಡ್ರೆ ಬಿಟ್ರೆ ಈಗ ಮತ್ತೆ ಬೇರೆ ಆನೆಗಳು ಇಲ್ಲಿ ಕಾಡಾನೆಗಳು ಬರೋದಕ್ಕೆ ಸಾಧ್ಯ ಇಲ್ಲ. ಮತ್ತೆ ಹೇಗೆ ಸರ್ ಅದು ಈ ಭಾಗಕ್ಕೆ ಬಂದಿದೆ? ಅವು ಅಂದ್ರೆ ಈಗ ಬರ್ತಾ ಈ ಪರಿಸರಕ್ಕೆ ಹೊಂದ್ಕೊಳ್ತಾ ಇದ್ದಾವೆ. ಈಗ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ 8 ಜನರ ಬಲಿ 1 ವರ್ಷದಲ್ಲಿ ಆಗಿದೆ ಅಂತಂದ್ರೆ ಇದು ಸಾಮಾನ್ಯ ವಿಚಾರ ಅಲ್ಲ. ಇಡೀ ಮನುಕುಲ ಅಥವಾ ಈ ಆನೆ ಇಲ್ಲದ ಜಾಗದವರು ಎಲ್ಲರೂ ಕೂಡ ಇದ್ರ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡಬೇಕು. ಇದು ಸಾಮಾನ್ಯ ವಿಷಯ ಅಲ್ಲ. ಇದು ಈಗ ಎಲ್ಲೋ ಯಾರೋ ಸತ್ತ ತಕ್ಷಣನೇ ಅವ್ರಿಗೆ ಹೋಗೋದು, ಒಂದು ಚೆಕ್ ಕೊಡೋದು ಅಥವಾ ಒಂದು ಸಂತಾಪ ಸೂಚಿಸಿದ ಏನೋ ಒಂದು ಮಾಡಿ ಬಂದ್ರೆ ಈ ಸಮಸ್ಯೆ ಬಗೆಹರಿದಿಲ್ಲ. ಯಾವುದೋ ಒಂದು ಆನೆನ ಅಥವಾ ಯಾವುದೋ ಒಂದು ಆನೆನ ಹಿಡಿದು ನಾವು ಆನೆ ಹಿಡಿದಿದ್ದೀವಿ, ರೌಡಿ ಆನೆನ ಅಂತ ಹೇಳಿಕೆ ಕೊಟ್ಟರೆ ಆಗೋದಿಲ್ಲ. ಇದು ಪರಿಸ್ಥಿತಿ. ಒಂದು ಆನೆ ಹೋದ್ರೆ ಮತ್ತೆ ಅಲ್ಲಿಗೊಂದು ಆನೆ ಮತ್ತೊಂದು ಬಂದು ಕೂರ್ತವೆ. ಹಾಗಿದ್ರೆ ಹೇಗೆ ಸರ್ ಮತ್ತೆ ಪರ್ಯಾಯವಾಗಿ ಒಂದು ವ್ಯವಸ್ಥೆ ಮಾಡಬೇಕು? ಈಗ ಕಾಯಂ ಆದ ಒಂದು ವ್ಯವಸ್ಥೆನ ಮಾಡಬೇಕು. ಈಗ ಇಲ್ಲೇನಾಗಿದೆ, ಈ ಚಿದ್ರಿದ ಆನೆಗಳು ಇನ್ನೂ ಒಂದೇನಾಗಿದೆ ಅಂದ್ರೆ ನೋಡಿ, ಈಗ ಈ ಹಾರಂಗಿ ಅಥವಾ ಸಕಲೇಶ್ಪುರದ ಏನು ಆ ಆನೆಗಳ ವಾಸಸ್ಥಾನ ನಾಶ ತಕ್ಷಣ ಸೈಡಲ್ಲಿ ಬದುಕ್ತಿದ್ವಲ್ಲ, ಆ ಆನೆಗಳು ಅಲ್ಲಿ ದೊಡ್ಡ ದೊಡ್ಡ ಕಂಪನಿ ಎಸ್ಟೇಟ್ಗಳಿದ್ದಾವೆ. ಟಾಟಾದವ್ರದ್ದು ಅಥವಾ ಯಾರಕೋಟ ಎಂತೆಂಥದೋ ಹೆಸರಿನ ಸಾವಿರಾರು ಎಕರೆಗಳು, 10-10 ಸಾವಿರ ಎಕರೆಗಳಿರುವಂಥ ತೋಟ. ಅವ್ರುಗಳು ಈ ಎಲೆಕ್ಟ್ರಿಕ್ ಫೆನ್ಸನ್ನು ಬಿಟ್ಟಿದ್ದಾರೆ ಆನೆಗೋಸ್ಕರ. ಆನೆ ಬೇಲಿ ಮಾಡ್ತಾರೆ ಕರೆಂಟಿಂದ. ಯಾವಾಗ ಆನೆ ಬೇಲಿದು ಆ ಕರೆಂಟಿನ ಪೆಟ್ಟು ತಿಂದ ಆನೆ ಅವು ಎಸ್ಟೇಟ್ ಒಳಗೆಲ್ಲರೂ ಹೋದ್ವು ಅಂದ್ರೆ ಒಳಗಿಂದ ಹೊರಗೆ ಓಡ್ಸಕ್ಕೆ ಅವ್ರ ಹತ್ರ ಆಗಲ್ಲ, ಅಷ್ಟು ಭಯ ಇರುತ್ತೆ. ಆ ರೀತಿ ಚೆದರಿದ ಆನೆಗಳು ಮತ್ತು ಆ ಏರಿಯಾನೇ ಬಿಟ್ಟು ಹೋಗದೆ ಇರೋದು, ಅಥವಾ ಅದನ್ನು ಮಾಡಿದವರು ಮನುಷ್ಯರೇ ಅಂತ ಒಂದು ಗೊತ್ತಿರುತ್ತೆ, ಅಥವಾ ಬೇರೆ ಎಲ್ಲ ಪ್ರಾಣಿಗಿಂತ ಇವನು ವಿಚಿತ್ರವಾಗಿ ಕಾಣೋದ್ರಿಂದ ಇವ್ರ ಮೇಲೇನೆ ದಾಳಿ ಮಾಡಬೇಕು ಅನ್ನೋದು ಒಂದು ಮನವರಿಕೆ ಆಗಿದೆ. ಅದರಿಂದ ಯಾರೋ ಮಾಡಿರ್ತಾರೆ, ಯಾರೋ ಕಂಡು ಪಾಪದವರು ಬಲಿಯಾಗ್ತಾ ಇದ್ದಾರೆ. ಇದು
ಒಂದು 4-6 ಆನೆಗಳನ್ನು ಅಥವಾ ಅಲ್ಲಿಂದ ಇಲ್ಲಿ ಬರೋದಕ್ಕೆ ಟ್ರಂಚ್ ಮಾಡೋದು, ಬೇಲಿ ಮಾಡೋದು, ಅಥವಾ ಯಾರನ್ನೋ ಸಾಯಿಸಿದಾಗ ಒಂದು ಆನೆ ಹಿಡಿಯುವುದು, ಈ ಥರ ಇವುಗಳಿಂದ ಈ ಸಮಸ್ಯೆ ಬಗೆಹರಿಯಲ್ಲ. ಇದಕ್ಕೆ ಶಾಶ್ವತವಾದ ಒಂದು ಕಾರ್ಯಕ್ರಮನ ಮಾಡಬೇಕು. ಆನೆ ನಮ್ಮ ದೇಶದ ಮತ್ತು ಏಷ್ಯಾ ಖಂಡದ ಕೆಲವು ಭಾಗಗಳಲ್ಲಿ ಬಿಟ್ಟರೆ ಸಿಲೋನಲ್ಲಿ ತುಂಬ ಆನೆಗಳಿರುವಂಥದ್ದು. ಬಿಟ್ಟರೆ ಕೀನ್ಯಾ ಮತ್ತು ದಕ್ಷಿಣ ಆಫ್ರಿಕಾ. ಈಗ ಯಾಕೆ ನಾನು ಇಂಥ ಯೋಜನೆ ಆಗಲ್ಲ ಅಂದರೆ, ನಮಗಿಂತ ಚಿಕ್ಕ ಆನೆಗಳು ಸಿಲೋನಲ್ಲಿರೋದು. ಅವು ಉಪಟಳ ಜಾಸ್ತಿ ಆಗಿ ಅವುಗಳನ್ನೆಲ್ಲ ಒಂದು ಇದರಲ್ಲಿ ಏನು ಕೂಡಿ ಹಾಕಿ ಒಂದು ಆನೆ ಧಾಮನ ಮಾಡಿದರು. ಆನೆ ಧಾಮ ಅದು ಎಲ್ಲ ಪುಡಿಗಟ್ಟಿ ಅವು ಇಡೀ ಊರು ತುಂಬ ಆಗಿ 100 ಜನ ಸತ್ತಿದ್ರು. 3 ದೇಶದಲ್ಲೂ ಕೂಡ ಆ ಥರ ಸಾವು ಸಂಭವಿಸಿದೆ. ಹೌದು. ಅದ್ರ ಮೇಲೆ ಸಿಲೋನ್ನವರು ಅದನ್ನು ಬಿಟ್ಟು ಈಗ ಆ ರೀತಿಯ ಎಲ್ಲ ಆನೆಗಳನ್ನು ಅವರು ಕಂಡಲ್ಲಿ ಗುಂಡು ಜನರಿಗೆ ಸಾವಾಗಿ ಸಂಭವಿಸಿದ್ರಿಂದ ಹೌದು ಆ ರೀತಿ ಇವನ್ನ ಮೇಂಟೈನ್ ಮಾಡಕ್ ಆಗಲ್ಲ ಅಂತ ಕೈ ಸೋತಿದ್ದಾರೆ. ಅಲ್ಲ, ಯಾಕೆಂದ್ರೆ ಇಲ್ಲೂ ಆನೆ ಧಾಮ ಮಾಡಬೇಕು ಅನ್ನುವಂಥ ಯೋಜನೆ. ಇನ್ನೊಂದು ಕೀನ್ಯಾದಲ್ಲಿ ಅವಕ್ಕೊಂದು ಲೆಕ್ಕಾಚಾರ ಇಟ್ಕೊಂಡು ಹೆಚ್ಚುವರಿ ಆನೆಗಳನ್ನು ಸಾಯಿಸುವುದು ಅಂತ ಮಾಡ್ಕೊಂಡಿದ್ದಾರೆ. ಈಗ ನಾವು ಈ ಯಾವುದೋ ಜಲಾಶಯ ಮತ್ತೊಂದು ಇದರಿಂದ ಮನೆ ಕಳ್ಕೊಂಡ ಆನೆಗಳಿಗೆ ಮನೆಯನ್ನು ನಿರ್ಮಿಸಿ ಕೊಡಕ್ಕಾಗಲ್ಲ. ಈಗ ನಾವು ನಮ್ಮ ರಾಜ್ಯ ಅರಣ್ಯ ಮಂತ್ರಿಗಳು ಹೇಳುವ ಪ್ರಕಾರವೇ ಹಿಂದಿನ ಆನೆಗಳ ಸಂಖ್ಯೆಗೆ ಡಬಲ್ ಆಗಿದೆ ಆನೆಗಳ ಸಂಖ್ಯೆ ಅಂತ. ಆದರೆ ಕಾಡು ಡಬ್ಬಲ್ ಆಗಿಲ್ಲ ಅಂತ. ಕಾಡು ಡಬ್ಬಲ್ ಮಾಡೋಕ್ಕಾಗಲ್ಲ, ಕಾಡು ಇದ್ದಷ್ಟೇ ಇರುತ್ತೆ. ಆದರೆ ಯಾವುದೇ ಜೀವಿಗೆ ಒಂದು ಸಂಖ್ಯೆಗೆ ನಿಯಂತ್ರಣ ಮಾಡಬೇಕು. ಇಲ್ವಾ ಇವರು ಅವಕ್ಕೆ ಸಂತಾನ ನಿಯಂತ್ರಣ ಮಾಡಬೇಕು. ಇಲ್ಲ ಈ ರೀತಿಯ ಮೇಂಟೈನ್ ಮಾಡೋಕ್ಕಾಗದಿರೋ ಆನೆಗಳನ್ನು ಅನಿವಾರ್ಯವಾಗಿ ಸಾಯಿಸಬೇಕು. ಇಲ್ಲ ಅವಕ್ಕೆ ಇವರು ಹೇಗೆ ಮನೆ ಮಾಡಿಕೊಡ್ತಾರೆ ಅಂತ. ಇದನ್ನು ನೋಡಿದಾಗ ಒಂದು ದಕ್ಷಿಣ ಆಫ್ರಿಕಾದಲ್ಲಿ ಒಂದು ಯೋಜನೆ ಸಕ್ಸಸ್ ಆಗಿ ಈಗ ನಡೀತಾ ಇದೆ. ಆ ಯೋಜನೆ ಏನಂದರೆ ರೋಮ್ ಟು ರೂಮ್ ಅಂತ. ರೋಮ್ ಟು ರೂಮ್ ಅದೇ ಒಂದು ಹೊಸ ಯೋಜನೆ. ಹೌದು, ಸೇವ್ ಎಲಿಫೆಂಟ್ ಅಂತ ಒಂದು ಯೋಜನೆ. ಅದು ರೋಮ್ ಟು ರೂಮ್ ಅಂತ. ಅದು ಹೇಗೆ ಅಂತಂದರೆ ದಕ್ಷಿಣ ಆಫ್ರಿಕಾದ 12 ಸೆಂಟ್ರಲ್ ಮಾಡಿದ್ದಾರೆ. ಅಂದರೆ ಆನೆಯ ವಾಸಸ್ಥಾನಗಳಲ್ಲೇ ಅದನ್ನು 1000 ಎಕರೆ ಒಂದೊಂದು ಪ್ರದೇಶಗಳಲ್ಲಿ ಮಾಡಿದ್ದಾರೆ. ಅಲ್ಲಿಂದ ಆನೆಗಳು ಯಾವ ಕಾರಣಕ್ಕೂ ಹೊರಗೆ ಬರೋಕ್ಕಿಲ್ಲ. ಒಳಗಡೆ ಅವಕ್ಕೆ ಏನು ಸೌಲಭ್ಯ ಬೇಕೋ ಅದನ್ನು ಮಾಡ್ತಾ ಇದ್ದಾರೆ. ಇದಕ್ಕೇನು ಮಾಡ್ತಾ ಇದ್ದಾರೆ ಅಂದರೆ ಅವರು ಇಡೀ ಪ್ರಪಂಚದಾದ್ಯಂತ ಯಾರು ಬೇಕಾದರೂ ಅದಕ್ಕೆ ಧನ ಸಹಾಯ ಮಾಡ್ಬೋದು, ಅಥವಾ ವೈಯಕ್ತಿಕವಾಗಿ, ಮತ್ತು ಆಫ್ರಿಕಾದ ಜನ ಮತ್ತು ಪ್ರಪಂಚದ ಯಾರೇ ಮತ್ತು ಯಾವುದೇ ಕಂಪನಿಗಳು ಅವುಗಳ CSR ಫಂಡು ಇದನ್ನೆಲ್ಲ ನೀವು ಆನೆ ಉಳಿಸೋದಕ್ಕೋಸ್ಕರ ನೀವು ಅವರಿಗೆ ಹಣ ಕೊಡ್ಬೋದು. ಮತ್ತು ದಕ್ಷಿಣ ಆಫ್ರಿಕಾ ಸರ್ಕಾರ ಇವರು ಏನು ಮಾಡಿದ್ದಾರೆ, ಈ 12 ಕಡೆ ಮೊದಲು ಇವರು ಅದು ಯಾಕೆ ಯೋಜನೆ ಸಕ್ಸಸ್ ಆಗಿದೆ ಅಂತ ನಾನು ಹೇಳೋದು ಅಂದರೆ, ಆ ಯೋಜನೆ ಪ್ರಾರಂಭ ಮಾಡಿದಾಗ 10,000 ಆನೆ ಬಿಟ್ಟಿದ್ರು ಅದ್ರೊಳಗೆ. ದಕ್ಷಿಣ ಆಫ್ರಿಕಾದಲ್ಲಿ ಹೊಸ ಯೋಜನೆಯಲ್ಲಿ 10,000 ಆನೆಗಳು. 10,000 ಅದು 2010ರಲ್ಲಿ ಪ್ರಾರಂಭ ಮಾಡಿದ್ರು. 15 ಈಗ 10 ವರ್ಷ ಆಗಿದೆ ಅವುಗಳನ್ನ ನಿಯಂತ್ರಣ ಮಾಡ್ತಾ. ಈಗ ಅವರು ಮೊದಲು ನಿಯಂತ್ರಣ ಮಾಡೋಕ್ಕಾದೆ 1 ವರ್ಷ 150 ಆನೆಗಳನ್ನು ಸಾಯಿಸಿದ್ರು. ಈಗ ಈ ಯೋಜನೆ ಬಂದ ಮೇಲೆ ಅದು ಈಗ 10,000 ಆನೆಗಳನ್ನು 12 ಪ್ರದೇಶಗಳಲ್ಲಿ ಅವರು ಅವನ್ನ ಕೂಡಿ ಹಾಕಿದ್ರು ಈ ರೋಮ್ ಟು ರೂಮ್ ಅನ್ನುವಂಥ ಈ ಯೋಜನೆಯಲ್ಲಿ. ಅದು ಈಗ 1,30,30,000ಕ್ಕೆ ಸಂಖ್ಯೆ ಜಾಸ್ತಿ ಆಗಿದೆ. ಅಲ್ಲಿ 10,000 ಆನೆಗಳಲ್ಲಿ ಈಗ ಸಂತತಿ ಹೆಚ್ಚಾಗಿ 1,30,30,000ಕ್ಕೆ ದಾಟಿದೆ. ಇದು ದಕ್ಷಿಣ ಆಫ್ರಿಕಾದಲ್ಲಿ. ಇದು ರೋಮ್. ನೀವು ಇದನ್ನ ಅಥವಾ ಯಾರೇ ನೋಡ್ಬೋದು, ನಿಮಗೆ ಇದರಲ್ಲಿ ಸಿಕ್ಕುತ್ತೆ. ನಾನು ಕೂಡ ಓದಿಯೇ ನಾನೇನು ನೋಡಿ ಬಂದಿಲ್ಲ, ಆದರೆ ನಾನು ಓದಿಯೇ ನೋಡಿರೋದು. ಈ ಒಂದು ಯೋಜನೆ, ಆ ಯೋಜನೆಯ ಸಾಧಕ ಬಾಧಕಗಳನ್ನು ನಾವು ಅಭ್ಯಾಸ ಮಾಡಿ ನಾವು ಇಲ್ಲಿ ಕೂಡ ಅಂಥ ಯೋಜನೆಗಳನ್ನು, ಶಾಶ್ವತ ಯೋಜನೆಗಳನ್ನು ಮಾಡುವ ಮೂಲಕ ಈ ಆನೆಯ ಸಮಸ್ಯೆನ ಬಗೆಹರಿಸಬಹುದೇ ಹೊರತು, ಮತ್ತು ಈ ರೀತಿಯ ಕಣ್ಣೊರೆಸುವ ಕಾರ್ಯಕ್ರಮಗಳಿಂದ ಮಲೆನಾಡಿಗೆ ಬಹಳ ಬಹಳ ಅಪಾಯ ಆಗುತ್ತೆ. ಯಾಕೆ ಅಂತಂದರೆ, ಒಂದು ಸಾರಿ ಆ
ಆ, ತನ್ನ ನೆಲೆಯನ್ನು ಬಿಟ್ಟು ಏನು ಇಂಥ ಪ್ರದೇಶಗಳಿಗೆ ಅವೇನು ಬಂದಿದ್ದ ವಿಹಾರಕ್ಕೆ ಬಂದ ಆನೆಗಳು ಇಲ್ಲಿಯ ರುಚಿಕರ ಆಹಾರಗಳನ್ನು ಅಭ್ಯಾಸ ಮಾಡ್ಕೊಂಡ್ಬಿಟ್ರೆ ಅವು ರುಚಿ ಹಿಡಿದ್ರೆ ವಾಪಸ್ ಹೋಗಲ್ಲ. ಅದು ಬಹಳ ಅಪಾಯ ಆಗುತ್ತೆ. ಭವಿಷ್ಯದಲ್ಲಿ ಬಹಳ ಒಂದು ದೊಡ್ಡ ಗಂಡಾಂತರಕ್ಕೆ ಕಾರಣ ಆಗುತ್ತೆ. ನಾವು ಒಂದನೇದಾಗಿ ಅವುಗಳ ನಮಗೆ ಯಾವುದೇ ಇಲ್ಲಿ ಈ ಮನುಷ್ಯರಾದರೂ ಇಷ್ಟೇ ಕೋಟಿ ಇರಬೇಕು, ಅದು ನಾವು ಸಾಯಕ್ಕೆ ಬಿಡಲ್ಲ, ಹುಟ್ಟಿಸೋದು ನಿಲ್ಲಿಸಲ್ಲ ಅಂದರೆ ಎಲ್ಲದೂ ಕೂಡ ಏರ್ಪೇರಾಗುತ್ತೆ. ಇಲ್ಲ ಹುಟ್ಟಿಸೋದ್ರ ಬಗ್ಗೆ ನಿಯಂತ್ರಣ ಬರಬೇಕು, ಇಲ್ಲ ಸಾಯಕ್ಕೆ ಬಿಡಬೇಕು. ಸಾಯಕ್ಕೆ ಯಾರು ತಯಾರಿಲ್ಲ, ಹಾಗಾದರೆ ಹುಟ್ಟಿಸೋದು ನಿಯಂತ್ರಣ ಮಾಡಬೇಕು. ಈ ಸಂಖ್ಯೆ ಜಾಸ್ತಿ ಮಾಡದಿರುವ ಹಾಗೆ ಒಂದು ಶಾಶ್ವತ ಕಾರ್ಯಕ್ರಮವನ್ನು ನಾವು ಮಾಡಿದ್ರೆ ಏನಾದರೂ ಈ ಯೋಜನೆಯಿಂದ ಈ ಸಮಸ್ಯೆಯಿಂದ ಪಾರಾಗ್ಬೋದು. ಇತಿಹಾಸದಲ್ಲಿ ಯಾವತ್ತೂ ಆನೆ ಹೆಜ್ಜೆ ಕಾಣದಂಥ ಪ್ರದೇಶದಲ್ಲಿ ಮೊನ್ನೆ 2 ಅನಾಮಿಕರ ಇದು ಒಂದು ಪಾಪದ ರೈತರ ಸಾವಾಯಿತು. ಇದು ನೇರವಾಗಿ ಈ ಸಾವಿಗೆ ಅರಣ್ಯ ಇಲಾಖೆ ವನ್ಯಜೀವಿ ವಿಭಾಗನೇ ಹೊಣೆಗಾರಿಕೆ. ಯಾಕೆ ಹೀಗೆ ನೇರವಾಗಿ ನಾವು ಹೇಳ್ತಿದ್ದೀವಿ ಅಂತಂದರೆ, ಈ ಆನೆ ಮೊನ್ನೆ ಕೆರೆಕಟ್ಟೆಗೆ ಬಂದಿದ್ರೂ ಕೂಡ ಇದು ಇಂಥ ಒಂದು ಬಹಿಷ್ಕೃತ ಆನೆ. ಈ ಬಗ್ಗೆ ಅರಣ್ಯ ಇಲಾಖೆಯವರಿಗೆ ವನ್ಯಜೀವಿ ವಿಭಾಗಕ್ಕೆ ಗೊತ್ತಿರುತ್ತೆ. ಈ ಆನೆ ಇವರದ್ದೇ ಸೋಮೇಶ್ವರ ಅಭಯಾರಣ್ಯದ ಪಾಲಾದಂಥ ಆಗುಂಬೆಯಲ್ಲಿ ಕಳೆದ 3-4 ವರ್ಷದಿಂದ ಇತ್ತು. ಈಗ ಕೆರೆಕಟ್ಟೆ ಬಂದಿರುವಂತ ಆನೆನೇ. ಹೌದೌದು, ಇದೇ ಆನೆ. ಯಾಕಂದ್ರೆ ಅದಕ್ಕೆ ಇಲ್ಲಿ ಅಭ್ಯಾಸ ಆಗಿದೆ. ಅಲ್ಲಿ ಕಾಡು ಬದಿಗಳಲ್ಲಿ ಇರ್ತಿತ್ತು. ಇದು ನೀವು ಹಿಂದಿನ ವಿಡಿಯೋಗಳನ್ನು ತೆಗೆದ್ರೆ ಆಗುಂಬೆ ಆನೆ ಅಂತ ತೆಗೆದ್ರೆ ನಿಮಗೆ ಬಹುಶಃ ಯೂಟ್ಯೂಬ್ ಮಾಡಿದ್ದು ಸಿಗ್ತವೆ. ಈ ಆನೆ ಅಲ್ಲಿಂದ ಇದು ಮಲಂದೂರು ಪ್ರದೇಶದಲ್ಲಿತ್ತು. ಮಲಂದೂರಿಂದ ಅದು ಬರ್ಕಣಕ್ಕೆ ಬಂದಿದೆ. ಬರ್ಕಣದಿಂದ ತಲವಂತಿ ಬಂದು ತಲವಂತಿಯಿಂದ ಅದು ಮತ್ತೆ ಅದಕ್ಕೆ ಮಾಣಿಕ್ ಬೆಟ್ಟದ ಮೂಲಕ ಅದು ಕೆರೆಕಟ್ಟೆ ಈ ಭಾಗಕ್ಕೆ ಬರೋಕ್ಕಾಗತ್ತೆ. ಈಗ ಈ ಭಾಗದಲ್ಲಿ ಹೆಚ್ಚು ಜನಸಂಖ್ಯೆ ಇಲ್ಲ. ಜನಸಂಖ್ಯೆ ಇಲ್ಲದೇ ಇದ್ರೂ ಕೂಡ ಈಗ ಇದನ್ನು ರಾಷ್ಟ್ರೀಯ ಉದ್ಯಾನ ಅಂತ ಮಾಡಿಕೊಂಡು ಜನ ಅಲ್ಲಿ ಯಾರು ಹೋಗಬಾರ್ದು, ಹೋಗೋದಾದ್ರೆ ಇವರು ಅನುಮತಿ ಮೇಲೆ ಹೋಗಬೇಕು ಮನುಷ್ಯರಿಗೆ. ಆದರೆ ಇಷ್ಟು ದೊಡ್ಡ ಒಂದು ಪ್ರಾಣಿ ಇವರ ಕಾಡಿಗೆ ಬಂದಿದ್ದು ಇವ್ರಿಗೆ ಯಾಕೆ ಗೊತ್ತಾಗಿಲ್ಲ? ಅಥವಾ ಇವ್ರಿಗೆ ಗೊತ್ತಾದರೂ ಇವ್ರು ಯಾಕೆ ಆ ಸ್ಥಳೀಯರಿಗೆ ಹೇಳಲಿಲ್ಲ? ಈಗ ಅಂಥ ಆನೆನೇ ಕಾಣದಿದ್ದ ಜಾಗಕ್ಕೆ ಆನೆ ಬಂದಿದೆ ಅಂದರೆ ಯಾರು ಕೂಡ ಕಾಡಿಗೆ ಹೋಗೋ ಧೈರ್ಯ ಮಾಡ್ತಿರ್ಲಿಲ್ಲ. ಅವ್ರ ಜೀವ ಉಳ್ಕೊಳ್ತಿತ್ತು. ಅದನ್ನು ಇವರು ಪ್ರಚಾರ ಮಾಡದಿರೋದು ಅಥವಾ ಇವರು ಕಂಡುಕೊಡ್ದಿರೋದು ಇದು ಪೂರ್ತಿ ಇವರ ಹೊಣೆ. ಇವರು ಮಾಡಬೇಕಾಗಿತ್ತು. ಮತ್ತು ಈಗ ಕೆರೆಕಟ್ಟೆ ಅಂತ ಪ್ರದೇಶದಲ್ಲಿ ಹೋಗಿ ಈ ಥರ ಆನೆ ದಾಳಿ ಮಾಡಿದೆ ಅಂತಂದರೆ ಇದು ಸಾಮಾನ್ಯ ವಿಚಾರ ಅಲ್ಲ. ಇದು ಎಲ್ಲೋ ಮುತ್ತಿನಕೊಪ್ಪದಲ್ಲಿ ಬಾಳೆಹೊನ್ನೂರು ಆದರೆ ಅದು ಡೆಸಿಡಿಯಸ್ ಫಾರೆಸ್ಟಿನ ಇದು ಕೆರೆಕಟ್ಟೆ ಘಟ್ಟ ಪ್ರದೇಶ, 300-400 ಇಂಚ್ ಮಳೆ ಬೀಳುವಂಥದ್ದು. ಅಲ್ಲಿ ಆನೆ ವಾಸ ಮಾಡುವ ಪ್ರದೇಶವೇ ಅಲ್ಲ. ಒಂದು ಇನ್ನೊಂದು, ಇವರು ಆನೆ ಬಂದಿದ್ರು ಅಥವಾ ಬರ್ತಿದ್ರು ಅಥವಾ ಇವರೇ ತಂದು ಬಿಟ್ಟಿರ್ಬೋದು ಅಂತಲೂ ಕೂಡ ಹೇಳ್ಬೋದು. ಯಾಕೆ ಅಂತಂದರೆ ಅಲ್ಲಿಯ ಜನ ಈಗ ಯಾವುದೇ ಹೋರಾಟ ಸಂಘಟನೆ ಇಲ್ಲದೆ ಅವರು ಈ ನಿತ್ಯ ಅರಣ್ಯ ಇಲಾಖೆಯವರ ಕಿರುಕುಳದಿಂದಾಗಿ ಅವರು ಪರಿಹಾರ ಇಲ್ಲದೇ ಬಿಟ್ಟು ಹೋಗುವಂಥ ಒಂದು ಅಸಹಾಯಕ ಸ್ಥಿತಿ ತಲುಪಿಟ್ಟಿದ್ದಾರೆ. ಯಾಕೆಂದರೆ ಅವರು ಹೊರಗಡೆ ಹೋಗೋಕ್ಕೆ ಅವ್ರ ಹತ್ರ ಅವರು ಏನು ಸಾಗುವಳಿ ಮಾಡ್ತಿದ್ದಾರೆ ಆ ಜಮೀನಿಗೆ ದಾಖಲೆಗಳೇ ಇಲ್ಲ. ಅಲ್ಲಿ ಆ ಭಾಗದಲ್ಲಿ ವಾಸ ಮಾಡ್ತಿರುವಂತ ಅನೇಕ ಜನಕ್ಕೆ ದಾಖಲೆ ಇಲ್ಲ. ಆಮೇಲೆ ಅವರು ಅಲ್ಲೊಂದು ರೀತಿ ತಾಯಿ ಹೊಟ್ಟೆಯಲ್ಲಿ ಇದ್ದಂಗಿದ್ದವರು, ಗುಡ್ಡದಿಂದ ಮನೆ ಮಾಡಿ ನೀರು ಬರುತ್ತೆ ಅವರಿಗೆಲ್ಲ. ಅಂಥ ಜಾಗದಲ್ಲಿ ಸಮೃದ್ಧ ಜಾಗದಲ್ಲಿ ಇದ್ದವರು ಅವರು ಈಗ ಹೊರಗಡೆ ಹೋಗಿ ಬದುಕೋದು ಹೇಗೆ? ಈಗಿನ ಜನ್ರೇಷನ್ ಅವ್ರು ಬದುಕ್ತಾರೆ, ಹಿಂದಿನವರಿಗೆ ಹೊಂದಿಕೆ ಆಗೋದು ಕಷ್ಟ. ಅವರನ್ನು ಈಗ ಇವರು ನಿಜವಾಗಿ ಅವ್ರನ್ನ ಹೊರಗಡೆ ಗೌರವವಾಗಿ ಕಳಿಸ್ಬೇಕು. ಬದುಕು ಬಿಟ್ಟು ಬರೋವ್ರನ್ನ ಗೌರವವಾಗಿ ಕಳಿಸ್ಬೇಕು ಅಂತ ಈ ಸರ್ಕಾರಕ್ಕೆ ಏನಾದ್ರು ಇದ್ದಿದ್ರೆ, ನಮ್ಮದೇ ಸರ್ಕಾರದಲ್ಲಿ 2006ರಲ್ಲಿ ಪುನರ್ವಸತಿ ಕಾಯ್ದೆನೇ ಜಾರಿಗೆ ತಂದಿದ್ದಾರೆ ಸೆಂಟ್ರಲ್ ಗೌರ್ಮೆಂಟ್ನವರು. ಅದರ ಪ್ರಕಾರ ಇವರಿಗೆ ಮಾರುಕಟ್ಟೆಯ ಬೆಲೆಯ 4 ಪಟ್ಟು ಇವರ ಏನು ಜಮೀನುಗಳಿಗೆ ಹಣ ಕೊಟ್ಟು ಅವರಿಗೆ ಬೇರೆ ಕಡೆ ಜಮೀನು ಸೌಲಭ್ಯ ಇದ್ದರೆ ಜಮೀನನ್ನು ಕೊಡಿಸಿ ಅವ್ರನ್ನ ಮತ್ತೊಂದು ಕಡೆ ರಿಹ್ಯಾಬಿಟೇಷನ್ ಮಾಡಬೇಕಾದ ಸಂಪೂರ್ಣ ಜವಾಬ್ದಾರಿ ಸರ್ಕಾರದ್ದಿದೆ.
ಇವರನ್ನು ಏನೂ ಕೊಡದೆ ಈ ರೀತಿ ಬೆದರಿಸಿ ಒಂದು ಏನು ವಾಲಂಟರಿ ರಿಹ್ಯಾಬಿಟೇಷನ್ ಅಂದರೆ ಇದು ಪುನರ್ವಸತಿ ಯೋಜನೆಯಲ್ಲಿ ₹1 ಬಂದರೆ ಪರಿಹಾರ, ಈ ವಾಲಂಟರಿ ರಿಹ್ಯಾಬಿಟೇಷನ್ನಲ್ಲಿ 4 ಹಣ ಬರುತ್ತೆ. ಈ ರೀತಿ ಪರಿಹಾರನ ಸೋಲಿಸಿ ಕೊಡೋದು, ಅಥವಾ ಅದೂ ಇಲ್ದೇ ಇವರು ಇದೇ ಆನೆಗೋ ಅಥವಾ ಇನ್ನೊಂದು ಯಾವುದಕ್ಕೋ ಹೆದರಿ ಇವರು ಊರೇ ಬಿಟ್ಟು ಹೋಗಲಿ ಅನ್ನುವಂಥ ಹುನ್ನಾರ ಕೂಡ ಇದ್ದ ಕಾಣುತ್ತೆ. ಇದು ಬಹಳ ಖಂಡನೀಯ ವಿಚಾರ. ಈ ಸರ್ಕಾರಕ್ಕೆ ಅಲ್ಲಿಯ ಜನರ ಬಗ್ಗೆ ಏನಾದರೂ ಇದ್ದಿದ್ರೆ, ಅಲ್ಲಿ ಯಾರಾದರೂ ನಮಗೆ ಸ್ವಇಚ್ಛೆಯಿಂದ ನಾವು ಹೋಗ್ತೀವಿ ಅಂದರೆ ಪುನರ್ವಸತಿ ಪ್ಯಾಕೇಜ್ ಪ್ರಕಾರ ಪರಿಹಾರ ಕೊಡಬೇಕು. ಅವ್ರಿಗೆ ಯಾಕೆ ವಾಲಂಟ್ರಿ ಟೇಕ್ ಮಾಡ್ತಿರೋದು ಇವರು? ಇದು ಸರ್ಕಾರದ ದ್ರೋಹ. ವಾಲಂಟ್ರಿ ರಿಹ್ಯಾಬಿಟೇಷನ್ಗೆ ಎಲ್ಲಿ ಬೇಕಾದರೂ ಮಾಡ್ಬೋದು, ರಾಷ್ಟ್ರೀಯ ಉದ್ಯಾನದೊಳಗೆ ಮಾಡಬೇಕು ಅಂತಿಲ್ಲ. ಅದು ಈ ಶೃಂಗೇರಿಯಲ್ಲಿ ಕೂಡ ನಾನು ಇವತ್ತು ನಾಳೆ ಅರಣ್ಯ ಇಲಾಖೆಗೆ ಜಮೀನು ಕೊಡ್ತೇನೆ ಅಂತಂದರೆ ನನಗೆ ವಾಲಂಟ್ರಿ ರಿಹ್ಯಾಬಿಟೇಷನ್ ಕೊಡಬೇಕು ಅಂತ ಸರ್ಕಾರ ಕಾನೂನಿದೆ. ಅರಣ್ಯ ಇಲಾಖೆ ಎಲ್ಲಿ ಬೇಕಾದ್ರೂ ಯಾರು ಜಾಗ ಬೇಕಾದ್ರೂ ತಗೋಬೋದು. ನಾನು ಅರಣ್ಯ ಕೊಡ್ತೀನಿ ಅಂದರೆ ಅದು ಅಲ್ಲೇ ಮಾಡಬೇಕಾದ ಯೋಜನೆ ಅಲ್ಲ ಅದು. ಆದರೆ ಇವರು ಕುದುರೆಮುಖ ರಾಷ್ಟ್ರೀಯ ಉದ್ಯಾನದ ವ್ಯಾಪ್ತಿ ಒಳಗೆ ಈ ದ್ರೋಹವನ್ನು ಮಾಡ್ತಾ ಇದ್ದಾರೆ ಅಲ್ಲಿ ಜನಕ್ಕೆ. ಅದರಿಂದ ಇವರು ಯಾರು ಸ್ವಇಚ್ಛೆಯಿಂದ ನಾವು ಬಿಟ್ಟು ಹೋಗ್ತೀವಿ ಅಂತಿದ್ರೆ ಅವರಿಗೆ ಪುನರ್ವಸತಿ ಪ್ಯಾಕೇಜಿನ ಪ್ರಕಾರ ಮಾರುಕಟ್ಟೆಯ 4 ಪಟ್ಟು ಹಣ ಕೊಡಬೇಕು. ಅದಿಲ್ವಾ ಅಲ್ಲೇ ನಾವು ಇರ್ತೀವಿ, ನಾವು ಹೋಗಲ್ಲ ಅಂತ ಹೇಳೋರಿಗೆ ಅವರ ಮೂಲಭೂತ ಸೌಕರ್ಯ ಮತ್ತು ಅವರಿಗೆ ಎಲ್ಲ ರೀತಿಯ ವ್ಯವಸ್ಥೆ ಮತ್ತು ಅವರಿಗೆ ರಕ್ಷಣೆ ಮುಖ್ಯವಾಗಿ ಕೊಟ್ಟು ಅವ್ರನ್ನಲ್ಲಿ ಉಳಿಸ್ಬೇಕು. ಅದು ಸರ್ಕಾರದ ಜವಾಬ್ದಾರಿ. ಸ್ನೇಹಿತರೆ, ಮಲೆನಾಡಿನಲ್ಲಿ ಆನೆ ಹಾವಳಿಯಿಂದ ಮತ್ತು ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ ಮತ್ತು ಆನೆ ದಾಳಿಯಿಂದ ಸಾವು ಸಂಭವಿಸ್ತಾ ಇದೆ, ಇದಕ್ಕೆ ಕಾರಣ ಏನು ಮತ್ತು ಪರ್ಯಾಯವಾಗಿ ಏನು ಶಾಶ್ವತವಾಗಿಯೇ ಯಾವುದು ಬದಲಿ ವ್ಯವಸ್ಥೆ ಮಾಡಬೇಕು ಮತ್ತು ಅರಣ್ಯ ಇಲಾಖೆಯಿಂದ ಯಾವ ರೀತಿ ಕ್ರಮ ತಗೋಬೇಕು ಮತ್ತು ಇದಕ್ಕೆ ಸಂಬಂಧಪಡುವಂತಹ ಸರ್ಕಾರ, ಅರಣ್ಯ ಇಲಾಖೆಗೆ ಸಂಬಂಧಪಡುವಂತಹ ಸರ್ಕಾರ ಯಾವ ರೀತಿ ಜನರಿಗೆ ಕಾಳಜಿಯಿಂದ ಮುಂಜಾಗ್ರತೆ ವಹಿಸಬೇಕು ಅಂತ ಅಂದ್ಬಿಟ್ಟು ಡಾಕ್ಟರ್ ಕಲ್ಕುಲಿ ವಿಠಲ್ ಹೆಗ್ಡೆ ಅವರು ತಿಳಿಸ್ಕೊಟ್ಟಿದ್ದೀರಾ. ಸರ್, ತುಂಬಾ ಧನ್ಯವಾದಗಳು ಸರ್. ನಮಸ್ಕಾರ. ನನಗೆ ತಿಳಿದು ಬಂದಷ್ಟು ಮಾಹಿತಿನ ಮತ್ತು ನಾನು ಈ ಭಾಗದಲ್ಲಿ ಹೋರಾಟ ಮಾಡಿಕೊಂಡು ನನಗೆ ಮೊನ್ನೆ ನಡೆದಂಥ ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಏನು ನನ್ನ ಹತ್ರ ನನ್ನ ಅಧ್ಯಯನದಲ್ಲಿ ಇತ್ತು ಅಷ್ಟು ವಿಚಾರನ ತಮಗೆ ವೀಕ್ಷಕರಿಗೆ ನಾನು ತಿಳಿಸಿದ್ದೀನಿ. ತಮ್ಮ ಏನು ಪ್ರಶ್ನೆ ಇದ್ರೆ ಬೇಕಾದರೆ ನಾನು ಮುಂದಕ್ಕೆ ಕೇಳ್ತೇನೆ. ಎಲ್ಲರೂ ಕೂಡ ಸಾಧಾರಣವಾಗಿ ಸಂಪೂರ್ಣ ಈ ವಿಡಿಯೋನ ನೋಡಿ ಮತ್ತು ಪ್ರಶ್ನೆಗಳನ್ನು ಮತ್ತು ಈ ಸಮಸ್ಯೆ ಪರಿಹಾರ ಆಗೋದಕ್ಕೆ ತಾವು ಕೂಡ ಸಹಕರಿಸಬೇಕು ಅಂತೇಳಿ ಎಲ್ರಿಗೂ ಕೂಡ ನಾನು ವಂದಿಸ್ತೇನೆ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.